ಉಪವಾಸ ಕಾಲದ 5ನೇ ಮಂಗಳವಾರ. ಒಂದು ಆತ್ಮಾವಲೋಕನ. ನಾವು ಪವಿತ್ರವಾರಕ್ಕೆ ಹತ್ತಿರವಾಗುತ್ತಿದ್ದಂತೆ ಈ 5ನೇ ಮಂಗಳವಾರವು ನಮ್ಮನ್ನು ಆಳವಾದ ಪ್ರಾರ್ಥನೆ ಮತ್ತು ಪರಿವರ್ತನೆಗೆ ಕರೆಯುತ್ತದೆ. ಉಪವಾಸದ ಈ ದಿನಗಳಲ್ಲಿ ನಾವು ಎಷ್ಟು ದೂರ ಬಂದಿದ್ದೇವೆ ಎಂದು ಹಿಂತಿರುಗಿ ನೋಡುವ ಸಮಯವಿದು. ಯೇಸು ಕ್ರಿಸ್ತರು ನಮಗಾಗಿ ಅನುಭವಿಸಿದ ಕಷ್ಟಗಳನ್ನು ನೆನೆಯುತ್ತಾ ನಮ್ಮ ಜೀವನದ ಕಷ್ಟಗಳನ್ನು ಪ್ರೀತಿಯಿಂದ ಸ್ವೀಕರಿಸಲು ಈ ದಿನ ನಮಗೆ ಶಕ್ತಿ ನೀಡುತ್ತದೆ. ನಾನು ಜಗತ್ತಿಗೆ ಬೆಳಕಾಗಿದ್ದೇನೆ ಎಂಬ ಪ್ರಸ್ತಾವನೆಯಂತೆ ನಮ್ಮೊಳಗಿನ ಅಂಧಕಾರವನ್ನು ಹೋಗಲಾಡಿಸಿ ಆತನ ಬೆಳಕಿನತ್ತ ಹೆಜ್ಜೆ ಹಾಕೋಣ. ನಮ್ಮ ಪ್ರಾರ್ಥನೆ ಮತ್ತು ಉಪವಾಸವು ಸಾರ್ಥಕವಾಗಬೇಕಾದರೆ ನಮ್ಮ ಹೃದಯದಲ್ಲಿ ಇತರರ ಬಗ್ಗೆ ಇರುವ ದ್ವೇಷ ಅಥವಾ ಅಸಮಾಧಾನವನ್ನು ತೊರೆಯಬೇಕು. ಈ 5ನೇ ಮಂಗಳವಾರವು ನಮ್ಮನ್ನು ಸಮಾಧಾನದ ಹಾದಿಗೆ ಆಹ್ವಾನಿಸುತ್ತದೆ. ಯಾರನ್ನಾದರೂ ಕ್ಷಮಿಸಬೇಕಿದ್ರೆ ಅಥವಾ ಯಾರೊಂದಿಗಾದರೂ ಮತ್ತೆ ಸಂಬಂಧ ಬೆಸೆಯಬೇಕಿದ್ರೆ ಅದಕ್ಕೆ ಇಂದು ಸೂಕ್ತ ಸಮಯ. ಜೀವನದ ಸವಾಲುಗಳ ಮಧ್ಯೆ ನಮ್ಮ ನಂಬಿಕೆ ಕುಗ್ಗದಂತೆ ನೋಡಿಕೊಳ್ಳುವುದು ಅತಿ ಮುಖ್ಯ. ಇಸ್ರಾಯೇಲಿಗಳು ಅರಣ್ಯದಲ್ಲಿ ಸಂಕಷ್ಟ ಎದುರಿಸಿದಾಗ ದೇವರು ಅವರನ್ನು ನಡೆಸಿದಂತೆ ನಮ್ಮ ಜೀವನದ ಅರಣ್ಯ ಸದೃಶ ಸಂದರ್ಭಗಳಲ್ಲಿಯೂ ದೇವರು ನಮ್ಮ ಜೊತೆಗಿದ್ದಾನೆ ಎಂಬ ಭರವಸೆಯನ್ನು ಈ ದಿನದ ಧ್ಯಾನವು ನಮಗೆ ನೀಡುತ್ತದೆ. ಓ ಪ್ರಭುವೇ, ಈ ಪವಿತ್ರ ಉಪವಾಸ ಕಾಲದಲ್ಲಿ ನನ್ನ ಹೃದಯವನ್ನು ನಿರ್ಮಲಗೊಳಿಸು. ನಿನ್ನ ಪ್ರೀತಿಯನ್ನು ಇತರರಿಗೆ ಹಂಚಲು ಮತ್ತು ನಿನ್ನ ಹಾದಿಯಲ್ಲಿ ನಡೆಯಲು ನನಗೆ ಮಾರ್ಗದರ್ಶನವನ್ನು ನೀಡು. ಆಮೇನ್.